ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಇದು 3ನೇ ತಾರೀಕಿನ ಬೆಳಗಿನ ಜಾವದ ವ್ಲಾಗು. ಬೆಳಿಗ್ಗೆ 6:30 ಆಗ್ತಾ ಇದೆ. ಮನೆ ಒಳಗಡೆಯಿಂದನೇ ಸ್ವಲ್ಪ ಸೂರ್ಯನ ಕಿರಣಗಳನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ನಾನು ಪಾತ್ರೆಗಳನ್ನ ತೊಳೆದ್ಬಿಟ್ಟು ಪಕ್ಕಕ್ಕಿಟ್ಟಿದ್ದೀನಿ. ಮತ್ತು ನಿನ್ನೆ ರಾತ್ರಿ ಮಾಡಿದ ದಾಲ್ ಮಖನಿಯನ್ನು ಬಿಸಿ ಮಾಡಿ ಸೈಡ್ಗಿಟ್ಟಿದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಪೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟು ನಾನು ಕಲಸಿ ಸೈಡ್ಗಿಟ್ಟಿದ್ದೀನಿ. ಮತ್ತು ಇಬ್ಬರು ಮಕ್ಕಳು ಎದ್ದಿದ್ದಾರೆ. ದೊಡ್ಡವನು ಕೈಕಾಲು ಮುಖ ತೊಳ್ಕೊತಾ ಇದ್ದಾನೆ. ಇವನಿಗೆ ಜಸ್ಟ್ ಇವಾಗಲೇ ಕೈಕಾಲು ಮುಖ ತೊಳೆಸ್ಬಿಟ್ಟು ಯೂನಿಫಾರ್ಮ್ ಹಾಕೋಪ್ಪ ಅಂತ ಹೇಳ್ತಾ ಇದ್ದೀನಿ. ಇವನು ವ್ಲಾಗ್ ಮಾಡಬೇಡ ಅಂತ ಸ್ವಲ್ಪ ನನಗೆ ಹೇಳ್ತಾ ಇದ್ದ. ಹಂಗೆ ಮಾತಾಡಿಕೊಂಡು ಅವನ ಮೈಂಡ್ನ ಡೈವರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಬೆಳಗ್ಗೆ ಒಂಥರ ಮಕ್ಕಳು ಎದ್ಮೇಲೆ ಗೊತ್ತಾಗಲ್ಲ ಅವ್ರ ಮೂಡ್ ಯಾವ ಥರ ಇರುತ್ತೆ. ಒಂದೊಂದು ಸಲ ಮಾಡು ಅಂತ ಹೇಳ್ತಾನೆ ವ್ಲಾಗು, ಒಂದೊಂದು ಸಲ ಮಾಡಬೇಡ ಅಂತ ಹೇಳ್ತಾನೆ. ಸೊ ಅದಕ್ಕೆ ಸ್ವಲ್ಪ ಇವನ ಹತ್ರ ಎಂಟರ್ಟೈನ್ ಮಾಡಿಕೊಂಡು ವೀಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಈಗ 4 ತಿಂಗಳಿಂದ ಹಿಟ್ಟನ್ನು ರೋಲ್ಔಟ್ ಮಾಡೋದಕ್ಕೆ ಈ ಸ್ಲ್ಯಾಬನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆದ್ದರಿಂದ ಯಾವಾಗಲೂ ಈ ಸ್ಲ್ಯಾಬನ್ನ ಕ್ಲೀನಾಗಿ ಇಟ್ಕೊತೀನಿ. ಸ್ಪೆಷಲಿ ಅಡುಗೆಗಳೆಲ್ಲ ಆದಮೇಲೆ ಕಿಚನ್ ಕ್ಲೀನ್ ಮಾಡೋವಾಗ ಸ್ವಲ್ಪ ವಿಮ್ ಜೆಲ್ಲೆಲ್ಲ ಹಾಕ್ಬಿಟ್ಟು ಸ್ಕ್ರಬ್ ಮಾಡಿಬಿಟ್ಟು ವೆಟ್ ಕ್ಲಾತು ಡ್ರೈ ಕ್ಲಾತಲ್ಲಿ ಕ್ಲೀನ್ ಮಾಡ್ಕೊತೀನಿ. ಮತ್ತು ಅಡುಗೆ ಮಾಡೋಕ್ಕೆ ಮುಂಚೆನೂ ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ಕೊತೀನಿ. ಮಕ್ಕಳನ್ನ ಸ್ಕೂಲ್ಗೆ ಕಳ್ಸಾದ್ಮೇಲೆ ಬೇಗ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸ್ದೆ. ನಮ್ಮ ಯಜಮಾನರು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ದೇವ್ರ ಮನೆಯಲ್ಲಿ ದೀಪ ಹಂಚಿದ್ದಾರೆ. ನಾನು ಬೇಗ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ನಮ್ಮಿಬ್ಬರಿಗೋಸ್ಕರ ಬಿಸಿಯಾಗಿ ಪೂರಿನ ಮಾಡಿಕೊಂಡು ಇವಾಗ ಆರಾಮಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇದಾದ ನಂತರ ನಮ್ಮ ಯಜಮಾನರು ಕೆಲಸಕ್ಕೆ ಹೋಗ್ತಾರೆ. ನಾನು ಬಿಸಿಯಾಗಿ ನನಗೋಸ್ಕರ ಟೀ ಮಾಡಿಕೊಂಡು ಸ್ವಲ್ಪ ಹೊತ್ತು ನನಗೋಸ್ಕರ ಅಂತ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದರಲ್ಲಿ ನಾನು ವೀಡಿಯೋಸ್ನ ಎಡಿಟಿಂಗ್ ಮಾಡ್ಕೊತೀನಿ. ಇಲ್ಲಾಂದರೆ ಯಾವುದಾದ್ರೂ ವೀಡಿಯೋಸ್ ನೋಡಬೇಕಂದ್ರೆ ಅವ್ರದ್ದು ವೀಡಿಯೋಸನ್ನು ನೋಡ್ತಾ ಇರ್ತೀನಿ. ಈಗ ಸಾಯಂಕಾಲ 6:30 ಆಗ್ತಾ ಇದೆ. ದೀಪ ಅಂಟಿಸಿದ್ದೀನಿ ದೇವ್ರ ಮನೆಯಲ್ಲಿ. ಮಕ್ಕಳು ಆಟ ಆಡೋದಕ್ಕೆ ಪಾರ್ಕ್ಗೆ ಹೋಗಿದ್ದಾರೆ. ಮತ್ತು ಕಿಚನಲ್ಲಿ ಸ್ವಲ್ಪ ಮಟ್ಟಿಗೆ ಡಿನ್ನರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಏನು ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಡಿನ್ನರಲ್ಲಿ ಸಿಂಪಲ್ಲಾಗಿ ವೈಟ್ ರೈಸು ಮತ್ತು ಎಗ್ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ರೈಸ್ನ ಆಲ್ರೆಡಿ ತೊಳೆದ್ಬಿಟ್ಟು ಸೋಕ್ ಮಾಡಿ ಇಟ್ಟಿದ್ದೀನಿ. ಮತ್ತು ಈ ಕಡೆ ಬಂದುಬಿಟ್ಟು ಚಟ್ನಿ ಮಾಡ್ತಾಯಿಲ್ಲ. ಇವಾಗ ಚಟ್ನಿ ಬೇಗ ಆಗಿಬಿಡುತ್ತೆ ಅಲ್ಲ, 7 ಗಂಟೆಗೆ ಹಂಗೆ ಸ್ಟಾರ್ಟ್ ಮಾಡ್ತೀನಿ ಮಾಡೋದಕ್ಕೆ. ಮಕ್ಕಳು ಬಂದಾಗ ಬಿಸಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಹಾಲಿನ ಕೆನೆಯಿಂದ ಗೀ ತೆಗಿತಾ ಇದ್ದೀನಿ. ನೋಡಿ ಈ ಬಾಕ್ಸ್ ಫುಲ್ ಆಗಿಬಿಟ್ಟಿದೆ. ಇದರಲ್ಲಿನೂ ಸ್ವಲ್ಪನೇ ಇರೋದು, ಬಟ್ ಗೀ ಮುಗ್ದೋಗಿದೆ. ಸೊ ಅದಕ್ಕೋಸ್ಕರನೇ ಬೇಗ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಮುಂಚೆ ಇದನ್ನು ಗೀನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೀನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ತುಂಬ ಟೈಟ್ ಆಗಿಬಿಟ್ಟಿದೆ. ಈ ಕೆನೆ ಮಾತ್ರ ಫ್ರೀಸ್ ಆಗಿಬಿಟ್ಟು ಕಳ್ಳು ಥರ ಆಗಿಬಿಟ್ಟಿದೆ. ತುಂಬ ಹಾರ್ಡ್ ಆಗಿದೆ ನೋಡಿ. ಇದು ಸ್ವಲ್ಪ ಮೆಲ್ಟ್ ಆಗಲಿ, ಆಮೇಲೆ ಇದನ್ನು ಟಚ್ ಮಾಡೋಣ. ಇದರಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತೀನಿ, ವೇಸ್ಟ್ ಮಾಡಲ್ಲ ಕ್ರೀಮೆಲ್ಲನೂ. ಕೆನೆನ ಕುದಿಯೋದಕ್ಕೆ ಸ್ಟವ್ ಮೇಲೆ ಇಟ್ಬಿಟ್ಟು ಸೈಡ್ ಬೈ ಸೈಡ್ ಮಿಕ್ಕಿರೋ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾತ್ರೆಗಳಿದ್ವು, ಅದನ್ನು ವಾಶ್ ಮಾಡಿಕೊಂಡೆ. ಮತ್ತು ಫ್ರಿಜ್ಜಿಂದು ಒಂದು ಕಂಪಾರ್ಟ್ಮೆಂಟು ಗಲೀಜಾಗಿತ್ತು, ಅದನ್ನು ತೆಗೆದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಬಾಟಲ್ಗಳಲ್ಲಿ ನೀರನ್ನು ಹಿಡ್ದಿಡ್ತೀನಿ. ಮಕ್ಕಳು ಇನ್ನೇನು ಬಂದೇ ಬಿಡ್ತಾರೆ, ಬಂದ ತಕ್ಷಣವೇ ನೀರು ಅಂತ ಕೇಳ್ತಾ ಇರ್ತಾರೆ. ಜೊತೆಗೇ ಟೊಮೆಟೊ ಎಗ್ ಚಟ್ನಿಗೆ ಟೊಮೆಟೊಸು ಮತ್ತು ಗ್ರೀನ್ ಚಿಲ್ಲೀಸು ಬೇಕಾಗುತ್ತೆ. ಅದು ನಾನು ತೆಗೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸೈಡ್ಗೆ ಇಡ್ತಾ ಇದ್ದೀನಿ. ಈ ತುಪ್ಪ ಆಗೋತ್ತಷ್ಟಿಗೆ ಈ ಚಿಕ್ಕ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡ್ರೆ ಅಡುಗೆ ಮಾತ್ರ ಬೇಗ ಮಾಡಿಬಿಡ್ಬೋದು. ಈ ಚಟ್ನಿ ಎಲ್ಲ ಬೇಗ ಆಗಿಬಿಡುತ್ತೆ. ಮಕ್ಕಳಿಬ್ರು ಆಟ ಆಡ್ಕೊಂಡು ಬಂದರು. ಆಮೇಲೆ ಹೋಮ್ವರ್ಕ್ ಮಾಡೋದಕ್ಕೆ ಕೂರಿಸಿದ್ದೀನಿ. ಇವನಿಗೆ ನನ್ನ ಮೊಬೈಲ್ ಬೇಕು ಅಂತ ಕೇಳ್ತಾ ಇದ್ದ. ಯಾಕಂದರೆ ವಾಟ್ಸಪ್ಪಲ್ಲಿ ಇವ್ರದ್ದು ಹೋಮ್ವರ್ಕ್ ಬರುತ್ತೆ, ಅದನ್ನು ನೋಡ್ಕೊಂಡು ಕಂಪ್ಲೀಟ್ ಮಾಡೋದಕ್ಕೆ. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಒಂದು ಫೋನಲ್ಲಿ ವ್ಲಾಗ್ ಮಾಡಬೇಕು, ಹೋಮ್ವರ್ಕ್ಸ್ಗಳನ್ನು ಕಂಪ್ಲೀಟ್ ಮಾಡಿಸ್ಬೇಕು, ತುಂಬ ಕಷ್ಟ ಆಗುತ್ತೆ. ಬಟ್ ನಾನು ಆದ್ರೂ ಟ್ರೈ ಮಾಡ್ತಾಯಿದ್ದೀನಿ. ಈಗ ನಾನು ನಿಮಗೆ ಗೀ ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ಗೀ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡಿದೆ. ಅದರಿಂದ ಫ್ಲೇವರು ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಅದಾದ ನಂತರ ಮೊಬೈಲು ಮಗನಿಗೆ ಕೊಟ್ಬಿಟ್ಟು ನಾನು ಡಿನ್ನರ್ನ ರೆಡಿ ಮಾಡ್ಕೊಂಡು ಈ ರೀತಿ ಡಿನ್ನರ್ನ ರೆಡಿ ಮಾಡ್ಕೊಂಡಿದ್ದು. ಇದು ನನ್ನ ಪ್ಲೇಟು. ಇಬ್ಬರು ಮಕ್ಕಳು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ಅವ್ರ ಅಪ್ಪನ ಜೊತೆ ಐಸ್ ಕ್ರೀಮ್ ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ. ನಾನು ಕೂತ್ಕೊಂಡು ಆರಾಮಾಗಿ ನನ್ನ ಡಿನ್ನರ್ನ ಎಂಜಾಯ್ ಮಾಡ್ತೀನಿ. ದಿ ನೆಕ್ಸ್ಟ್ ಡೇ
ಇದು ಬಂದುಬಿಟ್ಟು ಮರುದಿನದ ಬೆಳಿಗ್ಗೆ ವ್ಲಾಗು. 4ನೇ ತಾರೀಕು ಬೆಳಿಗ್ಗೆ 9:30 ಆಗ್ತಾ ಇದೆ. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ಬಟ್ ನಾನಿವತ್ತು ಲೇಟಾಗಿ ಎದ್ದಿದ್ದು. ನಮ್ಮ ಯಜಮಾನ್ರನ್ನೇ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಕಳಿಸಿದ್ದಾರೆ ಸ್ಕೂಲ್ಗೆ. ಅವರು ಟಿಫಿನ್ ಎತ್ಕೊಂಡು ಹೋಗಿರಲಿಲ್ಲ. ಒಬ್ಬನಿಗೆ ಪರಾಟ ಬೇಕು ಅಂತ ಹೇಳಿದ್ದ, ಮತ್ತು ಇನ್ನೊಬ್ಬನಿಗೆ ಲೆಮನ್ ರೈಸ್ ಬೇಕು ಅಂತ ಹೇಳಿದ್ದ. ಎರಡನ್ನೂ ಮಾಡಿ ಪ್ಯಾಕ್ ಮಾಡಿಬಿಟ್ಟು ನಮ್ಮ ಯಜಮಾನ್ರ ಕೈಯಲ್ಲಿ ಕೊಟ್ಟು ಕಳಿಸಿದ್ದೀನಿ. ಅದಾದಮೇಲೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನನಗೋಸ್ಕರ ಟೀ ಮಾಡ್ಕೊತಾ ಇದ್ದೀನಿ. ಕಿಚನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ. ಈ ಕಡೆ ಇಟ್ಟಿದ್ದ ಸ್ಟ್ಯಾಂಡ್ಗಳೆಲ್ಲನೂ ಆ ಕಡೆ ಇಟ್ಬಿಟ್ಟಿದ್ದೀನಿ. ಮತ್ತು ಮೈಕ್ರೋವೇವ್ನೂ ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡಿದ್ದೀನಿ, ಮತ್ತು ಮೈಕ್ರೋವೇವ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಕಿಚನ್ ಕ್ಲಾತ್ಸ್ನ ಯಾವ ಥರ ವಾಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈ ಬಟ್ಟೆಗಳು ಬಂದುಬಿಟ್ಟು ನಾನು ಖರೀದಿ ಮಾಡಿ 2 ವರ್ಷ ಆಗಿಬಿಟ್ಟಿದೆ. ರೆಗ್ಯುಲರಾಗಿ ನಾನು ಇದೇ ಬಟ್ಟೆಗಳನ್ನ ಕಿಚನ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಈಗ ಈ ಬಟ್ಟೆಗಳನ್ನ ನಾನು ಯಾವ ರೀತಿ ವಾಶ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯ ಪ್ರೊಸೀಜರ್ ಬಂದುಬಿಟ್ಟು ನಾನು ವೀಕ್ಲಿ ಒನ್ಸ್ ಫಾಲೋ ಮಾಡ್ತಾ ಇರ್ತೀನಿ. ಬಿಸಿ ಬಿಸಿ ನೀರಲ್ಲಿ ಬಟ್ಟೆಗಳನ್ನ ಹಾಕ್ಬಿಟ್ಟು ಯಾವುದೇ ಒಂದು ಡಿಟರ್ಜೆಂಟ್ ಪೌಡರ್ ನಾವು ಯೂಸ್ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಸೋಕ್ ಮಾಡೋಕ್ಕೆ 1-2 ಗಂಟೆ ಇಡ್ತೀನಿ. ಆಮೇಲೆ ನಾರ್ಮಲಾಗಿ ನಾವು ಬಟ್ಟೆಗಳನ್ನ ಯಾವ ಥರ ವಾಶ್ ಮಾಡ್ತೀವೋ ಅದೇ ಥರನೇ ವಾಶ್ ಮಾಡ್ತೀನಿ. ವಿಂಟರ್ ಸೀಸನಲ್ಲಿ 2 ಟೈಮೂ ಅಂದರೆ ಸೋಕ್ ಮಾಡೋವಾಗೂ ಬಿಸಿ ನೀರಲ್ಲಿನೇ ಮಾಡ್ತೀನಿ, ಮತ್ತು ವಾಶ್ ಮಾಡೋವಾಗ್ಲೂ ಬಿಸಿ ನೀರಲ್ಲೇ ಮಾಡ್ತೀನಿ. ಬಟ್ ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಸೋಕ್ ಮಾಡೋವಾಗ ಮಾತ್ರ ಬಿಸಿ ನೀರಲ್ಲಿ ಮಾಡ್ತೀನಿ, ಮತ್ತು ವಾಶ್ ಮಾಡೋವಾಗ ನಾರ್ಮಲ್ ವಾಟರಲ್ಲೇ ಮಾಡಿಬಿಡ್ತೀನಿ. ಮಧ್ಯಾಹ್ನದ ಊಟಕ್ಕೆ ಮಕ್ಕಳಿಗೆ ಸ್ಯಾಂಡ್ವಿಚ್ ಮಾಡಿಕೊಡ್ತೀನಿ ಸಿಂಪಲ್ಲಾಗಿ. ಅದಕ್ಕೆ ಬ್ರೌನ್ ಬ್ರೆಡ್ ಇದೆ, ಮತ್ತು ಸ್ವಲ್ಪ ವೆಜೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ, ಟೊಮೆಟೊ, ಒಂದು ಈರುಳ್ಳಿ, ಮತ್ತು 3 ಚೀಸ್ ಸ್ಲೈಸಸ್ ಇದೆ. ಚಿಕ್ಕ ಮಗನಿಗೆ ಚೀಸ್ ಸ್ಯಾಂಡ್ವಿಚಸ್ ಅಂದರೆ ತುಂಬ ಇಷ್ಟ. ಸೊ ಅವನು ಬಂದಮೇಲೆ ಅಳ್ತಾನೆ ನನಗೆ 2 ಮಾಡಿಕೊಡು ಅಂತ ಹೇಳ್ಬಿಟ್ಟು. ಸೊ ಅವನಿಗೆ 2, ದೊಡ್ಡವನಿಗೆ ಒಂದೇ ಒಂದು ಮಾತ್ರನೇ. ಬಟ್ ಚೀಸ್ ಸ್ಯಾಂಡ್ವಿಚ್ಚು ಒಂದು ಮಾಡ್ತೀನಿ ದೊಡ್ಡವನಿಗೆ, ವಿತೌಟ್ ಚೀಸು ಇನ್ನೊಂದು ಮಾಡ್ತೀನಿ. ಸ್ವಲ್ಪ ಬಟರೂ ಇದೆ, ಮತ್ತು ನಿನ್ನೆ ನಾನು ಮನೇಲಿ ಮಾಡಿರೋ ಗೀನೂ ಇದೆ. ಸೊ ಇದೆರಡನ್ನೂ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊತ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು 2 ಗಂಟೆ ಆಗ್ತಾಯಿದೆ, ನೋಡ್ಬೋದು ನೀವು. ಇನ್ನೇನು ಒಂದು 10 ನಿಮಿಷಕ್ಕೆ ಬಂದುಬಿಡ್ತಾರೆ. ಕ್ಯೂ ಕ್ಯಾ हो गया? अरे मैं तो 10:30 बजे भेज दिया था. आपने खाया नहीं सन्नी? इसके लिए मैंने प्यार से बनाया था लेमन राइस, पराठा बनाया. पापा ने तब भेजा, अब क्यों टाइम पर भेजा? तेरे पापा का गलती. खत्म हुआ ना, उसके 2 घंटे बाद भेजा पापा ने. मैंने देखो लेमन राइस भी खा लिया सारा, पराठा भी खा लिया दोनों, और एक बनाना भी खा लिया. तू बनाना भी लेके गया था, और आपने तो कुछ नहीं खाया होगा सुबह से. मैं इसी पराठा भी दे दिया. मैं थोड़ा सा दिया था बेटा, थोड़ा सा पराठा दिया, थोड़ा सा लेमन राइस दिया, नहीं है ना, पतला हो रहा है तो इसलिए मैंने दिया था. दूसरे दोस्त ने पूरा पराठा दिया था. हाँ, खा लिया था आपने? ओके, थैंक यू बोला आपने उसको. ओके. ನಾನು ಯಜಮಾನ್ರು ಮಾಡಿದ ಕೆಲಸಕ್ಕೆ ಚಿಕ್ಕ ಮಗ ಹಾಸ್ಕೊಂಡು ಬಂದಿದ್ದಾನೆ ಪಾಪ. ಬೆಳಗ್ಗೆ ಟಿಫಿನ್ ಕಟ್ಟಿ ಕಳಿಸೋವಾಗ ನಮ್ಮ ಯಜಮಾನ್ರಿಗೆ ಕ್ಲಿಯರಾಗಿ ನಾನು ಹೇಳಿ ಕಳಿಸ್ದೆ, ಚಿಕ್ಕ ಮಗಂದು ಫಸ್ಟು ಬ್ರೇಕ್ ಇರೋದು, ಅವ್ನು ಸ್ಕೂಲ್ಗೆ ಫಸ್ಟ್ ಹೋಗ್ಬಿಟ್ಟು ಟಿಫಿನ್ ಕೊಡು ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಅರ್ಧಂಬರ್ಧ ಕೇಳಿಸ್ಕೊಂಡು ದೊಡ್ಡ ಮಗನ ಸ್ಕೂಲ್ಗೆ ಫಸ್ಟ್ ಹೋಗಿದ್ದಾರೆ, ಆಮೇಲೆ ಚಿಕ್ಕ ಮಗನ ಸ್ಕೂಲ್ಗೆ ಹೋಗಿದ್ರು. ಟಿಫಿನ್ ಅವನ ಕೈಯಲ್ಲಿ ಸಿಗೋತಷ್ಟಿಗೆ ಬ್ರೇಕೇ ಮುಗ್ದೋಗಿತ್ತು. ಅದಕ್ಕೆ ಅವನು ಅರ್ಧಂಬರ್ಧ ತಿಂದ್ಕೊಂಡು ಕೋಪ ಮಾಡಿಕೊಂಡು ನನ್ನ ಮೇಲೆ ಎಗರಾಡ್ತಾ ಇದ್ದ. ಇವಾಗ ಹೊಟ್ಟೆ ತುಂಬ ಅವನಿಗೆ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ಅವನ ಜೊತೆ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ಇವಾಗ ಎದ್ಬಿಟ್ಟು ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇದೆಯಲ್ಲ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕಿಚನ್ ಕ್ಲಾತ್ಸು ಸೋಕ್ ಮಾಡಿದ್ದೆ ನೋಡಿ, ಅದನ್ನೆಲ್ಲ ವಾಶ್ ಮಾಡಿ ಒಣಗಾಕಿದ್ದೆ. ಇವಾಗ ಅದನ್ನು ತಗೊಂಡು ಬರ್ತಾ ಇದ್ದೀನಿ. ಈಗಿರೋ ಬಿಸಿಲಿಗೆ ಒಂದು ಅರ್ಧ ಗಂಟೆ ಬಟ್ಟೆಗಳನ್ನ ಒಣಗಾಕಿದ್ರೆ ಸಾಕು, ಕ್ವಿಕ್ಕಾಗಿ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ನನ್ನ ಕಿಚನ್ ಕ್ಲಾತ್ಸೂ ಕೂಡ ತುಂಬ ಚೆನ್ನಾಗಿ ಡ್ರೈ ಆಗಿಬಿಟ್ಟಿವೆ. 2 ವರ್ಷಗಳಿಂದ ಈ ಬಟ್ಟೆಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಕಿಚನ್ ಕ್ಲೀನ್ ಮಾಡೋದಕ್ಕೆ. ಬಟ್ ಬಾಳಿಕೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ಯಾಕಂದರೆ ನಾನು ಚೆನ್ನಾಗಿ ಒಗೆದು ರಿಯೂಸ್ ಮಾಡ್ತೀನಿ. ಸೊ ಇವಾಗ ನಾನು ಡಿನ್ನರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಡಿನ್ನರಲ್ಲಿ ನನ್ನ ಫೇವ್ರೇಟ್ ಆದ ಟೊಮೆಟೊ ಗಾರ್ಲಿಕ್ ಪೆಪ್ಪರ್ ಚಿಕನ್ನ ಮಾಡ್ತಾ ಇದ್ದೀನಿ. ಅದರ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಕಡಾಯಿಯಲ್ಲಿ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕರಿಬೇವಿನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಅದಾದ ನಂತರ ತೊಳೆದಿಟ್ಕೊಂಡಿರೋ ಚಿಕನನ್ನು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು. ಚೆನ್ನಾಗಿ ಇದೊಂದು 5 ನಿಮಿಷ ಹೈ ಫ್ಲೇಮಲ್ಲಿ ಬೆಂದಮೇಲೆ ಅದರಲ್ಲಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಬಿಟ್ಟು ಒಂದು 10 ನಿಮಿಷದವರೆಗೂ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು.
ಈ ಟೊಮೆಟೊ ಗಾರ್ಲಿಕ್ ಪೆಪ್ಪರ್ ಚಿಕನ್ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಗಾರ್ಲಿಕ್ಕು, ಪೆಪ್ಪರು, ಅದೆರಡರಿಂದ ಇದ್ರದ್ದು ರುಚಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಟೊಮೆಟೊ ಗಾರ್ಲಿಕ್ ಪೆಪ್ಪರ್ ಚಿಕನ್ ಅಂತ ಹೆಸರಿಟ್ಟಿರೋದು ಯಾಕಂದರೆ ಇದರಲ್ಲಿ ನಾನು 4 ಟೊಮೆಟೋಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ 3ನೇ ಕಟ್ ಮಾಡ್ತಾ ಇದ್ದೀನಿ, ಇನ್ನೊಂದೂ ಆಮೇಲೆ ಆ್ಯಡ್ ಮಾಡಿದೆ. ಈಗ ಟೊಮೆಟೋಸ್ನ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಇದಕ್ಕೆ ಟೊಮೆಟೋಸ್ ಗಾರ್ಲಿಕ್ ಪೆಪ್ಪರ್ ಚಿಕನ್ ಅಂತ ಹೆಸರಿಟ್ಟಿದ್ದೀನಿ. ಇಲ್ಲ ಅಂದರೆ ಗಾರ್ಲಿಕ್ ಪೆಪ್ಪರ್ ಚಿಕನ್ ಅಂತಲೇ ಇದನ್ನು ಯಾವಾಗಲೂ ನಾನು ಮಾಡ್ತಾ ಇದ್ದಿದ್ದು. ಇವತ್ತು ರೈಸ್ಗೋಸ್ಕರ ಕಾಂಬಿನೇಷನ್ ಆಗಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಟೊಮೆಟೋಸ್ ಕ್ವಾಂಟಿಟಿ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ. ಇಲ್ಲ ಅಂದರೆ 1 ಟೊಮೆಟೊ ಹಾಕಿದ್ರೆ ಸಾಕು, ಚಪಾತಿಗೆಲ್ಲ ಸಖತ್ತಾಗಿರುತ್ತೆ. 10 ನಿಮಿಷದವರೆಗೂ ಚಿಕನ್ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ ಆಗಿದೆ. ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೋಸನ್ನು ಇವಾಗ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡಬೇಕು. ಅರಿಶಿನ ನಾನು ಇವಾಗ ಆ್ಯಡ್ ಮಾಡಲ್ಲ, ಯಾಕಂದರೆ ಚಿಕನ್ನ ಬೇಯಿಸೋವಾಗಲೇ ನಾನು ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಸ್ವಲ್ಪ ಚಿಕನ್ ಮಸಾಲ, ಧನಿಯಾ ಮಸಾಲ ಇವನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಂಡು ಮುಚ್ಚಿಬಿಟ್ಟು ಕುಕ್ ಮಾಡ್ಕೋಬೇಕು. ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ವಾ, ಅಷ್ಟುವರೆಗೂ ಕುಕ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಬೇಯತ್ತಷ್ಟಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನ ಎರಡನ್ನೂ ಹಾಕ್ಬಿಟ್ಟು ಈ ಥರ ಕುಟ್ಕೋಬೇಕು. ಮಿಕ್ಸಿಗೆಲ್ಲ ಹಾಕಬಾರ್ದು, ಮಿಕ್ಸಿಯಲ್ಲಿ ತುಂಬ ಪೇಸ್ಟ್ ಥರ ಆಗಿಬಿಡುತ್ತೆ. ಅದಕ್ಕೆ ಈ ಥರ ಕುಟ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ. ಇವಾಗ ಕೊನೆಯಲ್ಲಿ ಮೆಣಸು ಮತ್ತು ಬೆಳ್ಳುಳ್ಳಿ ಕುಟ್ಕೊಂಡಿರೋದನ್ನು ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು 2 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಸಾಕು, ಚಿಕನ್ ರೆಡಿ ಆಗಿಬಿಡುತ್ತೆ. ಈ ಥರ ನೀವು ಒಂದ್ಸಲ ಮಾಡಿ ತಿನ್ನಿ, ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಮತ್ತೆ ಮಾಡ್ಕೊಂಡು ತಿಂತೀರಾ, ಅದು ನನ್ನ ಗ್ಯಾರಂಟಿ. ಈ ಟೊಮೆಟೊ ಪೆಪ್ಪರ್ ಚಿಕನ್ ಕಾಂಬಿನೇಷನ್ಗೆ ರೋಟಿನೂ ಸಹ ಮಾಡಿದ್ದೀನಿ ನನ್ನ ದೊಡ್ಡ ಮಗನಿಗೋಸ್ಕರ. ನಮಗೋಸ್ಕರ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಡಿನ್ನರ್ನ ಎಂಜಾಯ್ ಮಾಡ್ತೀವಿ. ಇವತ್ತಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ಗಳನ್ನು ತಿಳಿಸಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ.